ಡಿ ಬಾಸ್ ದರ್ಶನ್ಗೆ ಇವಾಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂತ ಜಾಮೀನನ್ನು ರದ್ದು ಮಾಡಿರುವಂಥದ್ದು. ಹಾಗಾಗಿ ಜಾಮೀನನ್ನು ರದ್ದು ಮಾಡಿರೋ ಬೆಳವಣಿಗೆಗಳಲ್ಲಿ ಕೋಟೆಗಳ ನಾಡು ಚಿತ್ರದುರ್ಗದ ನಿವಾಸಿಯಾಗಿದ್ದಂಥ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಮತ್ತು ಡಿ ಬಾಸ್ಗಾಗಿರುವಂಥ ಈ ಒಂದು ಆದಿ ಸಂಬಂಧಪಟ್ಟಂತೆ ಜನ ಏನಂತಾರೆ, ಅಭಿಮಾನಿಗಳು ಏನಂತಾರೆ ಮತ್ತು ವಿಶೇಷವಾಗಿ ಅವರ ಕುಟುಂಬಸ್ಥರು ಬಂಧುಗಳು ಅಂತಾರೆ ಕೇಳೋಣ ಬನ್ನಿ. ಹೇಳಿ ಏನು ಸರ್, ಇವಾಗ ದರ್ಶನ್ ಅವರು ಈ ಪ್ರಕರಣ ಎಲ್ಲ ನಡೀತಾ ಇದೆಯಲ್ಲ, ಹಂಗಾಗಿ ಈಗ ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ಕರೆಕ್ಟ್ ಅಂತಾನೆ ಹೇಳೋಕ್ಕಾಗಲ್ಲ. ಈಗ ಹೆಣ್ಣಿನ ಬಗ್ಗೆನೇ ಇವಾಗ ತುಂಬ ಇದಾಗ್ತೈತೆ. ಈಗ ಇಂಥವ್ರು ಬಯಲಿಗಿದ್ದಾರೆ, ಆದರೆ ಇನ್ನೂ ಬಯಲಿಗೆ ಬರದೇ ಇರೋಂಥ ವಿಷಯಗಳು ಸುಮಾರು ಇದ್ದಾವೆ. ಆದರೆ ಈಗ ಬಯಲಿಗೆ ಬಂದಂಥ ಪ್ರಕರಣ ಇದು. ಈಗ ಎಷ್ಟೋ ಸೌಜನ್ಯ ಕೇಸ್ ಆಗಿರ್ಬೋದು, ತುಂಬ ರೇಪ್ ಕೇಸ್ಗಳು ನಡೀತಾನೆ ಇದ್ದಾವೆ. ಇಂಥವ್ರನ್ನೆಲ್ಲ ನಾವು ಬಿಟ್ಕೊಂತ ಹೋದ್ರೆ ಮುಂದೆ ಹೆಚ್ಚಾಗಿ ಬಿಡ್ತಾರೆ. ಇವಾಗ ಒಂದು ಗೌರ್ಮೆಂಟ್ ತಗೊಳ್ಬೇಕಾಗಿರೋಂಥ ಇದನ್ನು ನಮ್ಮ ದರ್ಶನ್ ಸರ್ ಅವ್ರು ತಗೊಂಡಿದ್ದಾರೆ. ಈಗ ಕೋರ್ಟೇನೆ ಹೇಳಿಬಿಟ್ರೆ ರೇಪ್ ಆಗಿರೋರಿಗೆ ಮರಣದಂಡನೆ ಅಂತ ಕೊಟ್ಬಿಟ್ರೆ ಯಾರು ಏನು ಮಾಡೋದಿಲ್ಲ. ಈಗ ದರ್ಶನ್ ಮಾಡಿರೋರು ಸರಿ ಅಂತ ಏನೋ ಹೇಳೋಕ್ಕಾಗಲ್ಲ, ಅಂತ ಇವ್ರು ಮಾಡಿರೋ ಸರಿ ಅಂತಲೇ ಹೇಳೋಕ್ಕಾಗಲ್ಲ. ಈಗ ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ಕೂಡ ತಪ್ಪೇನೆ. ಅವ್ರ ಹೆಂಡತಿಯವ್ರು ಏನೋ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ನಿಜ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರು ಏನು ಸರ್ಕಾರಿ ನೌಕರಿ ಕೊಡೋಕ್ಕಾಗುತ್ತೆ ಸರ್? ನಾನು ಎರಡು ಮಾತಿಲ್ಲ. ರಕ್ಷಿತಾ ಅಂತ ಸರ್, ನಾವು ಪ್ರಸಿದ್ಧ ಚಿತ್ರದುರ್ಗದ ನಿವಾಸಿನೇ. ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿರೋದ ಅದು ಒಳ್ಳೇದಂತ ನನ್ನ ಭಾವನೆ. ಯಾವ ಥರ ಅಂತ ಮಾಡ್ತೀವಿ? ಕೊಲೆ ಮಾಡಿದ್ದು ಸಾಕ್ಷಿಗಳದಾವಲ್ಲ, ಅದ್ರ ಪ್ರಕಾರ ತೀರ್ಪು ಕೊಟ್ಟದ ಇದು ಸುಪ್ರೀಂ ಕೋರ್ಟ್ ಅಂತ ಮೊದಲೇ ಇದು ಪ್ರಕಟಿಸಿತ್ತಲ್ಲ, ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಇವತ್ತಂತ. ಅಂದರೆ ಕೋರ್ಟ್ ಮೇಲೆ ಎಲ್ಲರಿಗೂ ನಂಬಿಕೆ ಜಾಸ್ತಿ ಆಯಿತು ಅಂತ. ನಂಬಿಕೆ ಜಾಸ್ತಿ ಆಯಿತು, ನ್ಯಾಯ ಇದೆ ಅಂತ. ಸಂಸ್ಕೃತಿ ಅಂದರೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಎಂಥ ಹಿನ್ನೆಲೆ ಇದೆ ನಮ್ಮ ಸಂಸ್ಕೃತಿ. ಹಾಗಾಗಿ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿದ್ದು ಅವನದು ತಪ್ಪು. ದರ್ಶನು ಕೊಲೆ ಮಾಡಿಸಿದ್ರು, ಅದನ್ನು ಕಾನೂನು ಕೈಗೆ ಅದು ತಪ್ಪೇ. ಬಟ್ ಈಗೇನು ಶಿಕ್ಷೆ ಆಗಿದೆ ಅದು ಸರಿಯಾಗಿದೆ ಅಂತ ನನ್ನ ಭಾವನೆ. ಏನು ಸರ್? ಕೇಳಿದವರಿಗೆಲ್ಲ ಸರ್ಕಾರಿ ನೌಕರಿ ಕೊಟ್ಟು ಸರ್ಕಾರದ ಹುದ್ದೆ ಇರಲ್ಲ, ನಿರುದ್ಯೋಗಿಗಳ ಸಮಸ್ಯೆ ಏನಾಗ್ತದೆ, ಅದರಿಂದ ಕೂಡ ಸಮಂಜಸ ನೌಕರಿ ಕೂಡ ಸಮಂಜಸವಲ್ಲ. ಯಾರಿಗೆ? ರೇಣುಕಾ ಸ್ವಾಮಿ ಅವ್ರ ಹೆಂಡತಿಗೆ. ಸೊ ಕೋರ್ಟ್ ಬಗ್ಗೆ ಏನಂತಿರ್ತಾವೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ? ಅದೇ ನ್ಯಾಯಾಲಯ ಮುಂದೆ ತೀರ್ಮಾನ ಮಾಡ್ತದೆ. ಫೈನಲ್ ಜಡ್ಜ್ಮೆಂಟ್ ಆದಾಗ ಯಾರ್ದು ಏನಾದ್ರು ಗೊತ್ತಾಗ್ತದೆ. ಹೇಳಿ ಸರ್. ರೇಣುಕಾ ಸ್ವಾಮಿ ಸುಪ್ರೀಂ ಕೋರ್ಟ್ ತೀರ್ಪು ನ್ಯಾಯವಾಗಿದೆ, ಸರ್ಕಾರ ಕೆಲಸ ಕೂಡ ಸರಿ ಇಲ್ಲ ಅನ್ನೋ ಮಾತಾದೆ. ರೇಣುಕಾ ಸ್ವಾಮಿ ಹೆಂಡತಿ ಕೆಲಸ ಕೂಡ ಸರಿ ಇಲ್ಲ. ಯಾರು ಕೆಲಸ ಕೊಡ್ತಾರೆ? ಎಲ್ಲರೂ ಬೇಕಾದಷ್ಟಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಈಗ ಸುಪ್ರೀಂ ಕೋರ್ಟ್ ಮಾಡೋ ಆದೇಶದ ಬಗ್ಗೆ ಏನಂತೀರಿ? ದರ್ಶನ್ ಬಗ್ಗೆ? ದರ್ಶನ ಬಗ್ಗೆ ಕೇಳ್ತು ಅಂತ ಹೇಳ್ತೀವಿ. ಈಗ ಚಿತ್ರನಟರಂಥ ದರ್ಶನ್ ಅವರು ಈಗ ಸುಪ್ರೀಂ ನ್ಯಾಯಾಲಯದಲ್ಲಿ ಅವರ ವಿರುದ್ಧವಾಗಿ ತೀರ್ಪು ಬಂದಿದೆ. ಆದರೆ ಇವತ್ತು ದರ್ಶನ್ ಅವರಿಗೆ ಮುಂದಿನ ಅಪೀಲು ಸಲ್ಲಿಸುವಂಥ ಅವಕಾಶ ಸಹ ಇವತ್ತು ಇದೆ. ಆದರೆ ಇವತ್ತು ನಾವು ನ್ಯಾಯಾಂಗದ ವಿಚಾರವಾಗಿ ನಾವು ಅವರಿಗೆ ಗೌರವ ಕೊಡಬೇಕಾಗ್ತದೆ. ಯಾಕೆಂದರೆ ನ್ಯಾಯಾಂಗ ನಮ್ಮ ದೇಶದಲ್ಲಿ ಸುಭದ್ರವಾಗಿದೆ ಅನ್ನೋದಕ್ಕೆ ಇವತ್ತು ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗಿರೋಂಥ ಒಂದು ವಿಶೇಷ ತೀರ್ಪೇ ನ್ಯಾಯಾಲಯ ಬದ್ಧವಾಗಿದೆ ಅನ್ನೋದಕ್ಕೆ ಒಂದು ಇದು ನಂಬಿಕೆ, ವಿಶ್ವಾಸ ಜನರಲ್ಲಿ ಮೂಡಿದೆ. ಆದರೆ ಇವತ್ತು ದರ್ಶನ್ ಅವರು ನಾನೇನು ತಪ್ಪು ಮಾಡಿಲ್ಲ, ನನಗೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅವಕಾಶ ಇದೆ ಅಂತ ಅಂದು ಅವರು ಅಪೀಲು ಸಲ್ಲಿಸೋಕ್ಕೆ ಅವಕಾಶ ಇದೆ. ಅದನ್ನು ಕಾದುಕೊಳ್ಳುವಂಥ ಸಂದರ್ಭ ಸಹ ಅವರಿಗಿದೆ, ಅವಕಾಶ ಇದೆ ದರ್ಶನ್ ಅವರಿಗೆ. ನಮ್ಮ ಹೆಸರು ಜಗದೀಶ್ ಗುಂಡೇರಿ, ವಕೀಲರು, ಚಿತ್ರದುರ್ಗ. ಸುಪ್ರೀಂ ಕೋರ್ಟ್ನ ಮಹತ್ವ ಅನ್ವಯ ಕರ್ನಾಟಕದ ಡಿ ಬಾಸ್ ಎಂದು ಖ್ಯಾತಿಯನ್ನು ಗಳಿಸಿರುವ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗುವಂತ ಪ್ರಸಂಗ ಉಂಟಾಗಿರುವಂಥದ್ದು. ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಏನು ಮರ್ಡರ್ ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಿಂದ ಜಾಮೀನನ್ನು ತೆಗೆದುಕೊಂಡಿದ್ರು. 287 ದಿನಗಳ ನಂತರ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ರವಾನೆ ಮಾಡಿದೆ. ಅಷ್ಟೇ ಅಲ್ಲ, ಈ ಒಂದು ಪೀಠ ನೀಡಿರುವಂತಹ ಆದೇಶಕ್ಕೆ ತಲೆಬಾಗಿರುವಂತಹ ಎಲ್ಲರೂ ಕೂಡ ಈಗಾಗಲೇ ಆ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥದ್ದು. ಅಂದ್ರೆ ಕೋರ್ಟ್ನ ಪ್ರತಿಯೊಂದು ಹಂತದ ನಿರ್ಧಾರ ಏನಿದೆ ಅದಕ್ಕೆಲ್ಲರೂ ಕೂಡ ತಲೆಬಾಗಲೇಬೇಕು ಅಂತ. ಹಾಗಾಗಿ ಒಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಗ್ಯಾಂಗ್ ಮತ್ತೊಮ್ಮೆ ಜೈಲಿಗೆ ಹೋಗುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಮತ್ತು ಎರಡನೇದಾಗಿ ರಾಜತಿಥ್ಯವನ್ನ ಅಂದ್ರೆ ದರ್ಶನ್ಗೆ ವಿಶೇಷವಾಗಿ ನ್ಯಾಯ ಏನೋ ಜೈಲಿದ್ದ ಸಂದರ್ಭದಲ್ಲಿ
ಒಳ್ಳೊಳ್ಳೆ ಊಟೋಪಚಾರಗಳನ್ನ ವಸತಿಯನ್ನು ಕೊಟ್ಟಂತ ಜೈಲಿನ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಬೇಕು ಅನ್ನುವ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಹೊರಡಿಸುವಂತದ್ದು ಅತ್ಯಂತ ಶ್ಲಾಘನೀಯ ಸಂಗತಿ. ಹಾಗಾಗಿ ಒಂದು ಕಡೆ ಚಿತ್ರದುರ್ಗ ನಗರದಲ್ಲಿ ದರ್ಶನ್ ಅವರ ಪರವಾಗಿನೂ ಕೂಡ ಅಭಿಮಾನಿಗಳು ಮಾತಾಡ್ತಿರೋಂಥದ್ದು ಮತ್ತು ರೇಣುಕಾಸ್ವಾಮಿಯ ಪರವಾಗಿನೂ ಕೂಡ ಮಾತಾಡ್ತಿರೋಂಥದ್ದು. ಒಂದು ಕಡೆ ರೇಣುಕಾಸ್ವಾಮಿ ಅವರ ಕುಟುಂಬ ಸರ್ಕಾರಿ ನೌಕರಿ ಕೊಡಬೇಕು ಅವ್ರ ಹೆಂಡತಿಗೆ ಅಂತ ಹೇಳಿದ್ರೆ ಅದನ್ನ ನೇರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ನಾಗರಿಕರು ನೌಕರಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಕೊಡಬಾರದು ಅನ್ನುವ ಉದ್ದೇಶವನ್ನು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಮಾಡಿರುವಂತ ಈ ಕೃತ್ಯಕ್ಕೆ ಶಿಕ್ಷೆ ಆಗಿರೋದು ಸ್ಪಷ್ಟವಾಗಿದೆ ಅಂತ ಹೇಳ್ತಿದ್ದಾರೆ. ಅದೇನೇ ಆಗ್ಲಿ 28 ವರ್ಷಗಳ ಕಾಲ ನಟನಾಗಿ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂತ ದರ್ಶನ್ ಸಾಕಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ರು. ಲಕ್ಷಾಂತರ ಮತ್ತು ಕೋಟ್ಯಾಂತರ ಅಭಿಮಾನಿಗಳಿಂದ ಜೈಘೋಷ ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ರು. ಆದ್ರೆ ಇದೀಗ ಈ ಪ್ರಕರಣದಿಂದ ಮತ್ತೊಮ್ಮೆ ಜೈಲಿಗೆ ಹೋಗುವಂತ ವ್ಯವಸ್ಥೆ ಉಂಟಾಗಿರೋಂಥದ್ದು. ಅದೇನೇ ಆಗ್ಲಿ ಹೊಸ ಸಿನಿಮಾದಲ್ಲಿ ಹೆಚ್ಚಿನ ವಿಶೇಷವಾಗಿ ಗರ್ಜನೆ ಮಾಡಬೇಕಾದಂತ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗ್ತಿರೋಂಥದ್ದು ಅವರ ಕರ್ಮಕ್ಕೆ ಸಾಕ್ಷಿಯಾಗಿದೆ. ಮಾದೇಶ್ವರ ಶ್ರೀಕರಣ ನ್ಯೂಸ್ ಚಿತ್ರದುರ್ಗ.